2021-22ನೆಯ ಶೈಕ್ಷಣಿಕ ಸಾಲಿನಲ್ಲಿ ಅಂತಿಮ ವಾರ್ಷಿಕ ಪರೀಕ್ಷೆಗೆ 20ರಷ್ಟು ಅಧ್ಯಾಯಗಳನ್ನು ಕಡಿತಗೊಳಿಸಿದ್ದಾರೆ. ಸಿಲೆಬಸ್ ಅನ್ನು ರಿಡ್ಯೂಸ್ ಮಾಡಿದ್ದಾರೆ 20%. ಅದಕ್ಕೆ ಸಂಬಂಧಪಟ್ಟಂತೆ ಆಯಾ ವಿಷಯಗಳಲ್ಲಿ ಎಷ್ಟು ಪಾಠಗಳನ್ನು ಇಟ್ಟಿದ್ದಾರೆ, ಎಷ್ಟು ಪಾಠಗಳನ್ನು ಮೌಲ್ಯಮಾಪನಕ್ಕೆ ಇಲ್ಲ ಅನ್ನೋದನ್ನ ಏನ್ ಮಾಡಿದ್ದಾರೆ, ಸರ್ಕಾರದವರು ಆದೇಶವನ್ನು ಹೊರಡಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಹಿಂದಿ ಆಗಿರ್ಬೋದು, ಗಣಿತ ಆಗಿರ್ಬೋದು ಮತ್ತು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀನಿ. ತಾವು ನೋಡೋದಿದ್ರೆ ಕೆಳಗಡೆ 21-22 ರೆಡ್ಯೂಸ್ಡ್ ಸಿಲೆಬಸ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ. ಅದನ್ನ ಒತ್ತಿದ್ರೆ ಎಲ್ಲಾ ವಿಷಯಗಳ ಒಂದು ರೆಡ್ಯೂಸ್ ಸಿಲೆಬಸ್ಗಳ ವಿಡಿಯೋಗಳನ್ನ ನೋಡಬಹುದು. ಸೊ ಇವತ್ತು ಸಮಾಜ ವಿಜ್ಞಾನ ಇದೆ. ಸೊ ಇದಕ್ಕಿಂತ ಮುಂಚೆ ತಾವು ಹೊಸಬರಾಗಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ಗೆ ಸೇರಿಕೊಳ್ಳಿ. ಅದರ ಗುಂಪಿನ ಲಿಂಕ್ ಅನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇಟ್ಟಿದ್ದೀನಿ. ಸೊ ಶುರು ಮಾಡೋಣ. ಸಮಾಜ ವಿಜ್ಞಾನದ 20% ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ಫಸ್ಟ್ ಪಾರ್ಟ್ದಲ್ಲಿ ಬಂದ್ಬಿಟ್ಟು ಇತಿಹಾಸದಲ್ಲಿ ಯಾವೆಲ್ಲ ಮೌಲ್ಯಮಾಪನಕ್ಕೆ ಪರಿಗಣಿಸಿದ್ದಾರೆ ಅಂತಂದ್ರೆ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠ ಇದೆ. 2 ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠ ಸಹಿತ ಇಟ್ಟಿದ್ದಾರೆ. 3 ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು, ಏರಿಕೆ ಪರಿಣಾಮಗಳು ಅಲ್ಲದು ಬ್ರಿಟಿಷ್ ಆಳ್ವಿಕೆ ಪರಿಣಾಮಗಳು ಅಂತಕ್ಕಂಥ ಪಾಠ. 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. 5 ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. 7 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಸ್ವಾತಂತ್ರ್ಯ ಹೋರಾಟ. 8 ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ, ಸ್ವಾತಂತ್ರ್ಯೋತ್ತರ ಭಾರತ. ನೋಡಿ, ಇತಿಹಾಸದಲ್ಲಿ ಮೊದಲ 9 ಪಾಠಗಳನ್ನು ಏನ್ ಮಾಡಿದ್ದಾರೆ, ಮೌಲ್ಯಮಾಪನಕ್ಕೆ ಇಟ್ಟಿದ್ದಾರೆ, ಫಸ್ಟ್ 9 ಲೆಸನ್. ಬಟ್ 10 ಮಾತ್ರ ಇದೆ ನೋಡಿ, 20ನೇ ಶತಮಾನದಲ್ಲಿ ರಾಜಕೀಯ ಆಯಾಮಗಳು. ಈ ಮಾತ್ರ ಪಾಠ ಏನ್ ಮಾಡಿದಾರಪ್ಪ ಅಂದ್ರೆ ರೆಡ್ಯೂಸ್ ಮಾಡಿದ್ದಾರೆ. ಈ ಸರಿ ಮೌಲ್ಯಮಾಪನಕ್ಕೆ ಅದನ್ನು ಪರಿಗಣಿಸೋದಿಲ್ಲ. ಅದು ಇತ್ತು ಇತಿಹಾಸದಲ್ಲಿ. ಇನ್ನು ರಾಜ್ಯಶಾಸ್ತ್ರದಲ್ಲಿ ನೋಡೋದಾದ್ರೆ ಮೊದಲ ಪಾಠ ಭಾರತದ ಸಮಸ್ಯೆಗಳು ಮತ್ತು ಪರಿಹಾರ ಉಪಾಯಗಳು ಪಾಠ ಮೌಲ್ಯಮಾಪನಕ್ಕೆ ಇದೆ. ಆಮೇಲೆ ಭಾರತದ ವಿದೇಶಾಂಗ ನೀತಿ, ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ, ಜಾಗತಿಕ ಸಮಸ್ಯೆಗಳು ಮತ್ತು ಭಾರತದ ಪಾತ್ರ. ಸೊ ರಾಜ್ಯಶಾಸ್ತ್ರದಲ್ಲಿ ನೋಡೋದಾದ್ರೆ ಈ 4 ಪಾಠಗಳನ್ನ ಮೌಲ್ಯಮಾಪನಕ್ಕೆ ಇಟ್ಟಿದ್ದಾರೆ. ಜಾಗತಿಕ ಸಂಸ್ಥೆಗಳು ಅಂತಕ್ಕಂಥ ಪಾಠ ಇದೆ ನೋಡಿ, ಇದನ್ನು ಮಾತ್ರ ಏನ್ ಮಾಡಿದ್ದಾರೆ, ಈ ವರ್ಷ ಕೈ ಬಿಟ್ಟಿದ್ದಾರೆ. ಸೊ ರಾಜ್ಯಶಾಸ್ತ್ರದಲ್ಲಿ ಜಾಗತಿಕ ಸಮಸ್ಯೆಗಳು ಪಾಠ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಇನ್ನು ಸಮಾಜಶಾಸ್ತ್ರದಲ್ಲಿ ನೋಡೋದಾದ್ರೆ ಸಾಮಾಜಿಕ ಸ್ತರ ವಿನ್ಯಾಸ ಪಾಠ ಇದೆ, ದುಡಿಮೆ ಇದೆ, ಸಾಮಾಜಿಕ ಚಳುವಳಿಗಳಿದೆ. 4ನೆಯ ಪಾಠ ಸಾಮಾಜಿಕ ಸಮಸ್ಯೆಗಳು ಏನ್ ಮಾಡಿದ್ದಾರೆ, ಇದನ್ನ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಈ ಪಾಠವನ್ನ ಏನ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ. ಸಮಾಜಶಾಸ್ತ್ರದಲ್ಲಿ 4ನೇ ಪಾಠ ಸಾಮಾಜಿಕ ಸಮಸ್ಯೆಗಳು. ಇನ್ನು ಭೂಗೋಳದಲ್ಲಿ ನೋಡೋದಾದ್ರೆ ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಇದೆ, ಭಾರತದ ಮೇಲ್ಮೈ ಲಕ್ಷಣಗಳಿದೆ, ಭಾರತದ ವಾಯುಗುಣ, ಭಾರತದ ಮಣ್ಣುಗಳು, ಭಾರತದ ಅರಣ್ಯ ಸಂಪತ್ತು. ಸೊ ಇವೆಲ್ಲ ಪಾಠಗಳನ್ನ ಇಟ್ಟಿದ್ದಾರೆ. ಆಮೇಲೆ ಭಾರತದ ಜಲ ಸಂಪನ್ಮೂಲಗಳು ಇದೆ, ಭಾರತದ ಭೂ ಸಂಪನ್ಮೂಲಗಳಿದೆ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು. ಓಕೆ, ಸೊ ಈ ಪಾಠ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. 9ನೇ ಪಾಠ ಭಾರತದ ಸಾರಿಗೆ ಮತ್ತು ಸಂಪರ್ಕ ಇದೆ. 10 ಭಾರತದ ಕೈಗಾರಿಕೆಗಳು. 11 ಭಾರತದ ನೈಸರ್ಗಿಕ ವಿಪತ್ತುಗಳು. 12ನೇ ಪಾಠ ಬಂದ್ಬಿಟ್ಟು ಭಾರತದ ಜನಸಂಖ್ಯೆ. ಇದನ್ನ ಸಹಿತ ಏನ್ ಮಾಡಿದಾರಪ್ಪ ಅಂದ್ರೆ ಮೌಲ್ಯಮಾಪನಕ್ಕೆ ಪರಿಗಣಿಸೋದಿಲ್ಲ. ಇನ್ನು ಅರ್ಥಶಾಸ್ತ್ರಕ್ಕೆ ನೋಡೋದಾದ್ರೆ ಅಭಿವೃದ್ಧಿ ಪಾಠವನ್ನ ಇಟ್ಟಿದ್ದಾರೆ. ಆಮೇಲೆ ಗ್ರಾಮೀಣಾಭಿವೃದ್ಧಿ. ಸೊ 2 ಪಾಠಗಳನ್ನ ಮೌಲ್ಯಮಾಪನಕ್ಕೆ ಇದೆ. ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಈ 2 ಪಾಠವನ್ನ ಏನ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ ಅರ್ಥಶಾಸ್ತ್ರದಲ್ಲಿ. ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇನ್ನು ಕಡೆಗೆ ಬಂದ್ಬಿಟ್ಟು ವ್ಯವಹಾರಿಕ ಅಧ್ಯಯನ, ಬಿಸ್ನೆಸ್ ಸ್ಟಡಿಯಲ್ಲಿ ನೋಡೋದಾದ್ರೆ ಬ್ಯಾಂಕಿನ ವ್ಯವಹಾರಗಳಿದೆ, ಉದ್ಯಮಗಾರಿಕೆ ಇದೆ, ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಇದೆ. ಇಲ್ಲಿ ವ್ಯವಹಾರ ಜಾಗತೀಕರಣ ಅಂತಕ್ಕಂಥ ಪಾಠ ಇದೆ ನೋಡಿ, ಈ ಪಾಠವನ್ನ ಏನ್ ಮಾಡಿದಾರಪ್ಪ ಅಂದ್ರೆ ರೆಡ್ಯೂಸ್ ಮಾಡಿದ್ದಾರೆ. ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡಿ 2021-22ನೇ ಶೈಕ್ಷಣಿಕ ಸಾಲಿನಲ್ಲಿ ಸಮಾಜ ವಿಜ್ಞಾನ ಸಂಬಂಧಪಟ್ಟಂತೆ ರೆಡ್ಯೂಸ್ ಆಗಿರ್ತಕ್ಕಂಥ ಪಾಠಗಳನ್ನ ನೋಡೋದಾದ್ರೆ ಇತಿಹಾಸದಲ್ಲಿ 20ನೇ ಶತಮಾನದ ರಾಜಕೀಯ ಆಯಾಮಗಳು, ರಾಜ್ಯಶಾಸ್ತ್ರದಲ್ಲಿ ಜಾಗತಿಕ ಸಂಸ್ಥೆಗಳು, ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಸಮಸ್ಯೆಗಳು, ಭೂಗೋಳದಲ್ಲಿ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು, ಭಾರತದ ಜನಸಂಖ್ಯೆ, ಅರ್ಥಶಾಸ್ತ್ರದಲ್ಲಿ ಹಣ ಮತ್ತು ಸಾಲ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಸೊ ವ್ಯವಹಾರ ಅಧ್ಯಯನದಲ್ಲಿ ವ್ಯವಹಾರ ಜಾಗತೀಕರಣ. ಸೊ ಈ ಪಾಠಗಳನ್ನು ಏನ್ ಮಾಡಿದಾರಪ್ಪ ಅಂದ್ರೆ 21-22ರ ಮೌಲ್ಯಮಾಪನಕ್ಕೆ ಇಲ್ಲ, ಉಳಿದ ಪಾಠಗಳಿದಾವೆ. ಸೊ ರೆಡ್ಯೂಸ್ ಆಗಿರ್ತಕ್ಕಂಥ ಪಾಠಗಳನ್ನ ಬಿಟ್ಟು ಇಟ್ಟಿರ್ತಕ್ಕಂಥ ಪಾಠಗಳನ್ನ ಚೆನ್ನಾಗಿ ಓದಿ ಅಂತ ಹೇಳ್ತಾ, ಸೊ ಮುಂದಿನ ವಿಷಯಗಳಿಗಾಗಿ ತಾವುಗಳು ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.